ಯಾರಿಗೆ ಯಾವ ಕೆಲಸ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಹಲೋ, ಒಳಗಡೆ ಹಾಕಿರೋ ಲೈಟ್ ಯಾಕಿನ್ನೂ ಆನ್ ಆಗಿಲ್ಲ? ಹೋಗಿ ಆನ್ ಮಾಡು, ಹೋಗು. ಬಿಂದ್ಯಾ, ಹಲೋ ಬಿಂದ್ಯಾ, ಥ್ಯಾಂಕ್ ಯು. ಸಾರಿ ಸೂರಜ್. ಅಯ್ಯೋ ಯಾಕೆ? ನಿನ್ ಮೂರ್ತಿನ ಕರೆಕ್ಟ್ ಟೈಮಿಗೆ ಕಳಿಸ್ಕೊಟ್ಟೆ. ಆದ್ರೆ ಮೂರ್ತಿ ಬರೋವರೆಗೂ ತುಂಬಾನೇ ಟೆನ್ಷನ್ ಆಗಿದ್ದೆ ನಾನು. ಆದ್ರೆ ನನಗೆ ಪೂರ್ತಿ ನಂಬಿಕೆ ಇತ್ತು ನೀನು ಏನಾದ್ರೂ ಜುಗಾಡ್ ಮಾಡೇ ಮಾಡ್ತೀಯಾ, ಅದು ಫೇಲ್ ಆಗೋಕೆ ಸಾಧ್ಯ ಇಲ್ಲ ಅಂತ. ಜುಗಾಡ್ ಫೇಲ್ ಆಯ್ತು, ಅದನ್ನ ಹೇಳಕ್ಕೆ ನಾನು ನಿನಗೆ ಕಾಲ್ ಮಾಡ್ದೆ. ತುಂಬಾ ಹುಡುಕ್ದೆ, ಆದ್ರೆ ನೀನ್ ಹುಡುಕ್ತಿದ್ಯಲ್ಲ ಮೂರ್ತಿ, ಆ ತರ ಎಲ್ಲೂ ಸಿಗ್ಲಿಲ್ಲ. ಏನ? ಹಾ, ಅಂದ್ರೆ ಈ ಮೂರ್ತಿ ನೀನ್ ಕಳ್ಸಿದ್ದಲ್ವಾ? ಅದನ್ನೇ ಹೇಳ್ತಿರೋದು. ಮೂರ್ತಿನೇ ಸಿಕ್ಕಿಲ್ಲ ಅಂತಂದ್ಮೇಲೆ ನಿನಗೆ ನಾನು ಹೇಗ್ ಕಳಿಸ್ಲಿ? ಸರಿ ಬಿಡು, ಏನ್ ತೊಂದ್ರೆ ಇಲ್ಲ. ಒಂದ್ ವೇಳೆ ಈ ಮೂರ್ತಿನ ಬಿಂದ್ಯಾ ಕಳಿಸಿಲ್ಲ ಅಂತಂದ್ರೆ ಈ ಮೂರ್ತಿ ಇಲ್ಲಿ ಹೇಗ್ ಬಂತು? ಇಲ್ಲಿ ಏನು ತೊಂದರೆ ಆಗಿಲ್ಲ ತಾನೆ? ಪೂರನ್ನವ್ರೆ, ಈಶಾ ಅವ್ರ ಅದ್ಗೆ ಏನಾದ್ರು ನಾವು ದುಡ್ಡು ತಗೋತಾ ಇರೋ ವಿಷಯ ಈಶಾ ಹತ್ರ ಹೇಳ್ಬಿಟ್ರೆ ನಮ್ ಸಂಪಾದನೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಏನ್ ಮಾಡೋದು ಇವಾಗ? ಪೂರನ್ನವ್ರೆ, ಒಳಗೋಗೋಣ ನಡೀರಿ. ಇರು ಬಾಬು, ನಾವೇನು ಮಾಡಂಗಿಲ್ಲ. ಅಲ್ಲಿ ಕಾಣಿಸ್ತಿಲ್ವಾ ಸೂರಜ್ ಒಂದ್ ಇರುವೆನು ಒಳಗೆ ಹೋಗೋದಕ್ ಬಿಡಲ್ಲ. ನಾವೆಂಗ್ ಹೋಗೋದು? ಏನು ಮಾಡಕ್ಕಾಗಲ್ಲ ಬಾಬು. ಬಾದುಷಾ, ಅಲ್ಲಿ ಬಾದುಷಾ, ಬಾದುಷಾ. ಅಯ್ಯೋ ನಿಂತ್ಕೋ ಬಾಬು, ಏನ್ ಮಾಡ್ತಿದ್ಯೋ? ಯಾರಾದ್ರೂ ನೋಡ್ಬಿಡ್ತಾರೆ. ತಡಿಬೇಡಿ ಪೂರಣ್ಣವ್ರೆ, ತಾಯಾಣೆ ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ತರ ಬಾದುಷಾ ಆ ದೇವಿ ದೇವಸ್ಥಾನದ ಹತ್ರ ಸಿಗ್ತಾ ಇತ್ತು. ಆದ್ರೆ ಇವತ್ತು ನಾನಿದನ್ನು ಹೋಗಕ್ ಬಿಡಲ್ಲ, ನಾನಿದನ್ನು ಹೋಗಕ್ ಬಿಡಲ್ಲ. ವೇಟ್ ಇರು, ಇಲ್ಲಿ ನೋಡು ಬಾಬು. ನಾವೇನಾದ್ರೂ ಒಂದು ಬಾದುಷಾನ ಹಾಫ್ ತಿಂದ್ರೆ ಈ ಮಿಕ್ಕಿರೋ ಬಾದುಷಾನ ನಮ್ಮ ಟೀ ಅಂಗಡಿಯಲ್ಲಿ ಇಟ್ಟು ಅದನ್ನೆಲ್ಲ ಮಾರಿದ್ರೆ, ಯೋಚನೆ ಮಾಡು ಬಾಬು, ಶ್ರೀಮಂತರ ಪಾಟೀಲ್ ಮಾಡಿರೋ ಶುದ್ಧ ತುಪ್ಪದ ಬಾದುಷಾ. ಏನಿಲ್ಲ ಅಂದ್ರೆ ಒಂದೊಂದು ಬಾದುಷಾ 100 ರೂಪಾಯಿಗೆ ಮಾರ್ಬೋದು. ಅಂದ್ರೆ 5 ಬಾದುಷಾಗೆ 500 ರೂಪಾಯಿ ಸಿಗುತ್ತಾ? ಆಮೇಲೆ ಆ ದುಡ್ಡಲ್ಲಿ ಇನ್ನೂ ಜಾಸ್ತಿ ಐಟಮ್ಗಳನ್ನ ತಗೊಂಡ್ ಬಂದು 20 ಬಾದುಷಾನ್ ಮಾರ್ಬಿಡೋಣ, ಏನಂತೀಯ? ಅಂದ್ರೆ 20 ಬಾದುಷಾಗೆ 2,000 ರೂಪಾಯಿ ಸಿಗುತ್ತೆ. ಆ ದುಡ್ಡಿಂದ ಇನ್ನೂ ಬಾದುಷಾ ಮಾಡೋಣ. ಮತ್ತೆ ನಾವು ನಮ್ ಬೀದಿಲಿ ಬಾದುಷಾ ಮಾಡೋದ್ರಲ್ಲಿ ತುಂಬಾನೇ ಫೇಮಸ್ ಆಗಿ ಹೋಗ್ತೀವಿ. ಪೂರನ್ ಬಾದುಷಾ ವಾಲಾ, ಮೋನಿಕಾ ಬಾದುಷಾ. ಆಮೇಲೆ ಜನ ನಮ್ಮ ಮೇಲೆ ಹೂವು ಹಾರಿಸ್ತಾರೆ. ಪೂರನ್ ಅವ್ರೆ, ಕೋಟಿ ಬಗ್ಗೆ ಕನ್ಸ್ಕೊಂಡಿದ್ ಕನ್ಸು ನೀವು ಒಂದೇ ಸೆಕೆಂಡ್ ಅಲ್ಲಿ ಹಾಳ್ ಮಾಡ್ಬಿಟ್ರಿ. ಇವತ್ತು ನನ್ನ ಟೈಮೇ ಸರಿಗಿಲ್ಲ, ನನ್ನ ಕ್ಷಮಿಸ್ಬಿಡು. ಸಾರಿ ಬಾಬು, ಸಾರಿ. ಯಾರಾದ್ರೂ ನನ್ನ ಮೂರ್ತಿ ಅನ್ಕೊಂಡ್ ಎತ್ಕೊಳ್ಳೋದಕ್ ಮುಂಚೆ, ಮತ್ತೆ ಎಲ್ಲಾರ್ಗೂ ನಾನು ಈಶಾ ಅಂತ ಗೊತ್ತಾಗೋದಕ್ ಮುಂಚೆ ಮೂರ್ತಿ ಇಡೋ ಜಾಗ ಯಾವುದು ಅಂತ ನಾನು ತಿಳ್ಕೋಬೇಕು. ಇನ್ನು 4 ಹೆಜ್ಜೆ ಈಶಾ, 4 ಹೆಜ್ಜೆ. ನಾನು ಚೆಕ್ ಮಾಡಲೇಬೇಕು. ಒಂದು ವೇಳೆ ಯಾರಾದರೂ ಏನಾದರೂ ಪ್ಲಾನ್ ಮಾಡಿ ಮೂರ್ತಿ ಒಳಗೆ ಏನಾದರೂ ಇಟ್ಟಿದ್ದಾರ? ನೋಡಿ, ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಸರಿಯಾಗಿದೆ. ಬಹುಶಃ ನಮ್ಮ ಬಂಟಿ ರಾತ್ರಿ ಎಲ್ಲ ಕಷ್ಟಪಟ್ಟು ರೆಡಿ ಮಾಡಿದ್ದಾನೆ ಅನ್ಸುತ್ತೆ. ಇನ್ಯಾರು ಗೊತ್ತಿತ್ತು? ಅವನೇ ಇರಬೇಕು.
ಈ ಮೂರ್ತಿ ಯಾರು ಮಾಡಿದಾರೋ ನಿಜವಾಗ್ಲೂ ಅವನ್ನ ಮೆಚ್ಕೊಳ್ಳೇಬೇಕು. ಇಂಥ ಮೂರ್ತಿ ಮಾಡಿದಾನಂದ್ರೆ ಇನ್ನೆಷ್ಟು ಕಲೆ ಇರಬೇಕು ಅವನಲ್ಲಿ. ಅವನ ಕೈಯಲ್ಲಿ ಜಾದೂನೇ ಇರಬೇಕು. ಈ ಮೂರ್ತಿ ನೋಡ್ತಾ ಇದ್ರೆ ಇನ್ನೇನ್ ಮಾತಾಡುತ್ತೇನೋ ಅಂತ ಅನಿಸ್ತಾ ಇದೆ. ಓಹೋ, ಈ ಬ್ರಹ್ಮಚಾರಿಗೆ ಕಲೆನ ರೆಸ್ಪೆಕ್ಟ್ ಮಾಡೋದಕ್ಕೂ ಬರತ್ತಾ? ಇವಾಗ ಇದನ್ನ ಸರಿಯಾದ ಜಾಗಕ್ಕೆ ಇಟ್ಬಿಡ್ತೀನಿ, ಅವಾಗೆಲ್ಲ ಸರಿ ಹೋಗುತ್ತೆ. ನನ್ನೊಬ್ಬನಿಂದ ಎತ್ತಿಡಕ್ಕಾಗಲ್ಲ ಈ ಮೂರ್ತಿನ. ಅಶೋಕ್, ರಮೇಶ್, ಇಲ್ಲಿ ಬನ್ನಿ. ಕೃಷ್ಣ ಹೇಗಾದ್ರೂ ಮಾಡಿ ಅವ್ರನ್ನ ತಡಿ. ಒಂದ್ ವೇಳೆ ಅವ್ರು ನನ್ನನ್ನು ಎತ್ಕೊಂಡ್ರೆ ನನ್ನ ವಿಷಯ ಎಲ್ಲ ಹೊರಗೆ ಬರುತ್ತೆ. ಸೂರಜ್ಗೆ ಇಲ್ಲಿರೋದು ನಾನು ಅಂದ್ಕೋತಾದ್ರೆ ಇಲ್ಲಿ 1 ನಿಮಿಷನೂ ಇರೋದಕ್ಕೆ ಬಿಡಲ್ಲ. ನಾನು ದುಡ್ಡು ಸಂಪಾದನೆ ಮಾಡಿ ಅಮ್ಮನ ಹತ್ರ ಗೆಲ್ಲೋದು ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಕೃಷ್ಣ, ನಿನಗಂತೂ ಗೊತ್ತಲ್ವಾ, ನಾನೇನಾದ್ರು ಸೋತ್ರೆ ನಾನು ಆ ಮನೆ ಬಿಡಬೇಕಾಗತ್ತೆ. ಆದರೆ ಅದು ನನಗಿಷ್ಟ ಇಲ್ಲ. ನಾನು ಅಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಹೇ ಕೃಷ್ಣ, ಹೇಗಾದರೂ ಸಹಾಯ ಮಾಡು. ಈ ಗೊಂಬೆನೆತ್ತಿ ಅಲ್ಲಿ ಸರಿಯಾದ ಜಾಗದಲ್ಲಿ ನಿಲ್ಲಿಸಿ, ಮಧ್ಯದಲ್ಲಿ. ಓಕೆ.